ನೋಡಿ, ನೀವು ಒಂದು ಸರಿ ದೋಸೆ ಹಿಟ್ಟಿಗೆ ಹಾಕಿದ್ರೆ ಎಷ್ಟು ವೆರೈಟಿ ದೋಸೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ, ಆಯಿತಾ. ನಾನೀಗ ಒಂದು 4 ದೋಸೆಗಾಗುವಷ್ಟು ಹಿಟ್ಟು ಮಿಕ್ಕಿತ್ತು. ಪಲ್ಯದ ದೋಸೆ ಮಾಡಿದ್ದೆ ಮತ್ತು ಸೆಟ್ ದೋಸೆ ಮಾಡಿದ್ದೆ. ಇನ್ನು ಸ್ವಲ್ಪನೇ ಇಟ್ಟಿರೋದ್ರಿಂದ ಏನು ಮಾಡೋದು ಅಂತ ಹೇಳ್ಬಿಟ್ಟು ಈರುಳ್ಳಿ ದೋಸೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ, ಕ್ಯಾರೆಟು, ಈರುಳ್ಳಿ, ಪುದೀನ, ಕರಿಬೇವು ಸೊಪ್ಪು ಇಷ್ಟೂ ಅಷ್ಟೇ ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಈರುಳ್ಳಿ ದೋಸೆ ಹುಯ್ಬೇಕಾದ್ರೆ ಹಿಟ್ಟನ್ನ ಸ್ವಲ್ಪ ತೆಳುವಾಗಿ ಕಲಿಸ್ಕೊಳ್ಳಿ. ಯಾಕಂದರೆ ನಾವು ಈರುಳ್ಳಿ ಎಲ್ಲ ಹಾಕ್ತೀವಲ್ಲ, ಅದುವಾಗ ಚೆನ್ನಾಗಿ ಹೊಂದ್ಕೊಳುತ್ತೆ. ನೋಡಿ, ಕ್ರಿಸ್ಪಿಯಾದ ರೋಸ್ಟಾಗಿ ಮಾಡ್ಕೋಬೋದಾದಂತಹ ದೋಸೆ ಈಗ ರೆಡಿ ಆಯಿತು. ಇದಕ್ಕೆ ಚಟ್ನಿ ಜೊತೆ ಆದರೂ ತಿನ್ಬೋದು, ಇಲ್ಲಾಂದರೆ ಹಾಗೆ ತಿಂದ್ರೂ ಚೆನ್ನಾಗಿರುತ್ತೆ. ಯಾಕಂದರೆ ಎಲ್ಲ ಹಾಕಿರ್ತೀವಲ್ವ, ಖಾರ, ಈರುಳ್ಳಿ, ಕ್ಯಾರೆಟ್ ಎಲ್ಲ ಹಾಕಿರೋದ್ರಿಂದ ಚಟ್ನಿದ ಅವಶ್ಯಕತೆಯೇ ಇಲ್ಲ. ಇದಕ್ಕೆ ಬೆಣ್ಣೆ ಸೇರಿಸ್ಕೊಂಡು ತಿಂದರೆ ಅಂತೂ ಸೂಪರಾಗಿರುತ್ತೆ. ನೋಡಿ, ಈಗ ಆನಿಯನ್ ದೋಸೆ ರೆಡಿ ಆಯಿತು.